ಮಿತ್ರರೇ ನಮಸ್ಕಾರ. ಮಿತ್ರರೇ, ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸ್ನ ಇಂಚಿಂಚು ಮಾಹಿತಿಯನ್ನ ನಿಮಗೆ ಆಗಾಗ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೆ. ಈ ಕೇಸ್ಗೆ ಈಗ ಮಹತ್ವದ ತಿರುವು ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಈ ಕೇಸ್ನಲ್ಲಿ ವಿನಾಕಾರಣ ಒಬ್ಬ ಮಹತ್ವದ ವ್ಯಕ್ತಿಯ ತಲೆದಂಡ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ರಾಜ್ಯ ಸರ್ಕಾರ ಆ ಹಂತಕ್ಕೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ಆ ಮಹತ್ವದ ವ್ಯಕ್ತಿ ಯಾರು ಕೇಳಿದ್ರೆ ಸ್ವತಃ ಪರಿಷತ್ನ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಅವರನ್ನೇ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಸರ್ಕಾರದ ಕೆಲ ಪ್ರಭಾವಿ ಮಂತ್ರಿಗಳು ಅವರಿಗೆ ಹೊರಟ್ಟಿಯವರ ನಡವಳಿಕೆ ಇಷ್ಟ ಆಗ್ತಾ ಇಲ್ಲ. ಹೊರಟ್ಟಿಯವರು ನಮ್ಮ ವಿರುದ್ಧವಾಗಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ, ಅವರು ಪಕ್ಷಪಾತಿಯಾಗಿದ್ದಾರೆ, ನಾವು ಹೇಳಿದ ಹಾಗೆ ಕೆಲಸ ಮಾಡಿಲ್ಲ, ಹೀಗಾಗಿ ಅವರನ್ನು ಅಧಿಕಾರದಿಂದ ಇಳಿಸಬೇಕು, ಸಭಾಪತಿ ಹುದ್ದೆಯಿಂದ ಕೆಳಗಿಳಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಮುಂಬರುವಂತಹ ಬಜೆಟ್ ಅಧಿವೇಶನದಲ್ಲಿ ಇದು ಜಾರಿಗೊಳ್ಳುವಂತಹ ಸಾಧ್ಯತೆ ಇದೆ. ಮೊದಲಿಗೆ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಡುವಂತಹದ್ದು. ಒಂದು ವೇಳೆ ಅವರು ರಾಜೀನಾಮೆಯನ್ನ ಕೊಡದೆ ಹೋದಲ್ಲಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋದಕ್ಕೂ ಕೂಡ ಪ್ಲಾನ್ ರೆಡಿ ಆಗ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಏನಿದು ವಿಚಾರ? ಸಭಾಪತಿ ಬಸವರಾಜ ಹೊರಟ್ಟಿ ಅವರನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಯಾರು ಪ್ಲಾನ್ ಮಾಡ್ತಿರೋದು? ಅಷ್ಟಕ್ಕೂ ಸಭಾಪತಿ ಹೊರಟ್ಟಿ ಅವರು ಅಷ್ಟೊಂದು ಸರ್ಕಾರದ ವಿರುದ್ಧವಾಗಿ ನಡೆದುಕೊಂಡಿದ್ದಾರಾ? ಹೊರಟ್ಟಿ ಅವರನ್ನ ಕೆಳಗಿಳಿಸೋದಕ್ಕೆ ಸರ್ಕಾರದ ಬಳಿಯಲ್ಲಿ ನಂಬರ್ಸ್ ಇದೆಯಾ? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ ಮಿತ್ರರೇ, ಕಳೆದ ಬಾರಿಯ ಅಧಿವೇಶನದಲ್ಲಿ ಕಟ್ಟ ಕಡೆಯ ದಿನ ವಿಧಾನ ಪರಿಷತ್ನಲ್ಲಿ ಒಂದು ಘಟನೆ ನಡೆಯಿತು. ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಪದವನ್ನ ಬಳಸಿದ್ರು. ಇದು ಆರೋಪ. ಲಕ್ಷ್ಮೀ ಹೆಬ್ಬಾಳ್ಕರ್ ದೊಡ್ಡ ಮಟ್ಟದಲ್ಲಿ ಹಂಗಾಮ ಸೃಷ್ಟಿಸ್ತಾರೆ. ಅನಂತರ ಸಿಟಿ ರವಿ ಅವರ ವಿರುದ್ಧ ಸ್ಪೀಕರ್ ಬಸವರಾಜ ಹೊರಟ್ಟಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನು ಕೂಡ ನೀಡುತ್ತಾರೆ. ಕ್ರಮ ಕೈಗೊಳ್ಳಿ, ನನಗೆ ಈ ರೀತಿಯಾಗಿ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದವನ್ನು ಬಳಸಿದ್ದಾರೆ, ಹೀಗೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಕೊಡ್ತಾರೆ. ಅದಾಗ್ತಿದ್ದ ಹಾಗೆ ಸಿಟಿ ರವಿ ಅವರು ಕೂಡ ಮರುದೂರನ್ನ ನೀಡುತ್ತಾರೆ. ನನ್ನನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಲೆಗಡಕ ಅಂತ ಕರೆದ್ರು, ಹೀಗಂತ ಸಿಟಿ ರವಿ ಅವರು ಕೂಡ ದೂರು ನೀಡುತ್ತಾರೆ. ಇಬ್ಬರ ದೂರನ್ನು ಕೂಡ ಪರಿಗಣಿಸಿದಂತಹ ಬಸವರಾಜ ಹೊರಟ್ಟಿ ಅದನ್ನು ಪರಿಶೀಲಿಸಿ ಸಾಕ್ಷ್ಯಾಧಾರಗಳ ಇಲ್ಲದ ಕಾರಣದಿಂದಾಗಿ, ಅಂದ್ರೆ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೆದಿದ್ದಕ್ಕೆ ಯಾವುದೇ ಸಾಕ್ಷಿ ಇಲ್ಲ, ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಅವರಿಗೆ ಕೊಲೆಗಡಕ ಅಂತ ಕರೆದಿದ್ದಕ್ಕೂ ಕೂಡ ಯಾವುದೇ ಸಾಕ್ಷಿ ಇಲ್ಲ. ಇದೆರಡನ್ನೂ ಪರಿಗಣಿಸಿ ಒಂದು ರೂಲಿಂಗ್ ಅನ್ನು ಕೊಟ್ಟುಬಿಡ್ತಾರೆ. ಏನ್ ರೂಲಿಂಗ್? ನಿಮ್ಮ ಆತ್ಮಸಾಕ್ಷಿಗನುಸಾರವಾಗಿ ನಡೆದುಕೊಳ್ಳಿ, ಸದನದೊಳಗೆ ನಿಮ್ಮ ವರ್ತನೆಯ ಬಗ್ಗೆ ನೀವೇ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳಿ ಅಂತ ಅವರೊಂದು ರೂಲಿಂಗ್ ಕೊಟ್ಬಿಡ್ತಾರೆ. ಅಲ್ಲಿಗೆ ಈ ಚಾಪ್ಟರ್ ಕ್ಲೋಸ್ ಆಗಿತ್ತು. ಆದ್ರೆ ಮಿತ್ರರೇ, ಕಾಂಗ್ರೆಸ್ನವರಿಗೆ ಈ ಚಾಪ್ಟರ್ ಅನ್ನು ಕ್ಲೋಸ್ ಮಾಡೋದು ಇಷ್ಟ ಇರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಅನಂತರ ಸಿಟಿ ರವಿ ಅವರನ್ನ ಅಂದೇ ಸಂಜೆ ಅರೆಸ್ಟ್ ಮಾಡಲಾಗುತ್ತೆ. ಅನಂತರ ಏನೇನಾಯ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಚೀಮಾರಿ ಹಾಕುತ್ತೆ. ಸಿಟಿ ರವಿ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ನನ್ನನ್ನು ಈ ರೀತಿಯಾಗಿ ಅರೆಸ್ಟ್ ಮಾಡಿ ನನ್ನನ್ನು ಕೊಲ್ಲೋದಕ್ಕೆಲ್ಲ ಪ್ರಯತ್ನ ಮಾಡಿದ್ರು, ಎನ್ಕೌಂಟರ್ ಮಾಡಿಬಿಡ್ತಾ ಇದ್ರು, ಹೀಗೆಲ್ಲ ಸಿಟಿ ರವಿ ಅವರು ವಾದ ಮಂಡಿಸ್ತಾರೆ. ಅಂತಿಮವಾಗಿ ಹೈಕೋರ್ಟ್ ಏನ್ ಹೇಳುತ್ತೆ? ಇಲ್ಲೆಲ್ಲೂ ಕೂಡ ಕಾನೂನಿನ ಪ್ರಕಾರವಾಗಿ ನೀವು ನಡೆದುಕೊಂಡಿಲ್ಲ, ಹೀಗಾಗಿ ಇಮಿಡಿಯೇಟ್ ಆಗಿ ಸಿಟಿ ರವಿ ಅವರನ್ನ ರಿಲೀಸ್ ಮಾಡಿ, ಹೀಗಂತ ಹೈಕೋರ್ಟ್ ಆರ್ಡರ್ ಮಾಡುತ್ತೆ. ಮಿತ್ರರೇ, ಇದಿಷ್ಟಕ್ಕೆ ಸರ್ಕಾರ ಸುಮ್ಮನಾಗೋದಿಲ್ಲ. ಸರ್ಕಾರಕ್ಕೆ ಇದು ದೊಡ್ಡ ಮುಖಭಂಗಕ್ಕೆ ಕಾರಣ ಆಗಿರುತ್ತೆ. ಹೀಗಾಗಿ ಈ ಪ್ರಕರಣವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಸಿಟಿ ರವಿ ಅವರನ್ನ ತಪ್ಪಿತಸ್ಥ ಅಂತ ಸಾಬೀತು ಮಾಡಬೇಕು ಅಂತ ಸರ್ಕಾರ ಮತ್ತೊಂದು ಪ್ರಯತ್ನ ಕೈ ಹಾಕುತ್ತೆ. ಅದೇನು ಕೇಳಿದ್ರೆ ಸಿಒಡಿ ತನಿಖೆಗೆ ಇಡೀ ಪ್ರಕರಣವನ್ನ ವಹಿಸಲಾಗುತ್ತೆ. ಆಗ ಮಿತ್ರರೇ, ಸಿಒಡಿ ತನಿಖೆ ಮಾಡಬೇಕು ಅಂತಂದ್ರೆ ಅಲ್ಲಿ ಸ್ಪೀಕರ್ ಅವರ ಸಹಕಾರ ಅತ್ಯಂತ ಮುಖ್ಯವಾಗುತ್ತೆ. ಸ್ಪೀಕರ್ ಸಹಕಾರ ಕೊಡದೆ ಹೊರತು ಸಿಒಡಿ ಏನೂ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ನಿಮಗೆ ಹಲವು ಬಾರಿ ಹೇಳಿದ್ದೀನಿ. ವಿಧಾನ ಪರಿಷತ್ನಲ್ಲಿ ಏನೇ ನಿರ್ಣಯ ಕೈಗೊಳ್ಳಬೇಕಾಗಿದ್ರು ಅಲ್ಲಿ ಸುಪ್ರೀಂ ಅಂತಂದ್ರೆ ವಿಧಾನ ಪರಿಷತ್ನ ಸಭಾಪತಿಗಳು. ಅವರ ಹೊರತಾಗಿ ನೀವು ಯಾವುದೇ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿಧಾನ ಪರಿಷತ್ನಲ್ಲಿ ಇದಾಗಬೇಕು ಅಂತ ಕೋರ್ಟ್ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಸಿಒಡಿ ಅವರು ಹೋಗಿ ಅಲ್ಲಿ ಸ್ಥಳ ಮಹಜರ್ ಮಾಡೋದಕ್ಕೆ ಆಗಿಲ್ಲ. ಸ್ಪೀಕರ್ಗೆ ಸಿಒಡಿ ಅವರು ಕೇಳ್ಕೊಳ್ತಾರೆ, ನಾವು ಸ್ಪಾಟ್ನ ಮಹಜರ್ ಮಾಡಬೇಕು ಅಂತ. ಅದಕ್ಕೆ ಸ್ಪೀಕರ್ ಮರುಪತ್ರವನ್ನು ಬರೀತಾರೆ. ನೀವೇನೇನು ಮಹಜರ್ ಮಾಡ್ತೀರಿ? ಖಾಲಿ ಚೇರ್ಗಳ ಮಹಜರ್ ಮಾಡ್ತೀರಾ ಅಥವಾ ಯಾರನ್ನ ಸಾಕ್ಷಿಯಾಗಿ ಪರಿಗಣಿಸ್ತೀರಿ? ನೀವು ಯಾವ ಪ್ರಕ್ರಿಯೆಯನ್ನು ಅನುಸರಿಸ್ತೀರಿ ಅಂತ ನಮಗೆ ತಿಳಿಸಿ ಅಂತ ಸ್ಪೀಕರ್ ಮರುಪತ್ರವನ್ನು ಬರೀತಾರೆ. ಈ ಪತ್ರಕ್ಕೆ ಸಿಒಡಿ ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ. ಅದಾಗ್ತಿದ್ದ ಹಾಗೆ ಮಿತ್ರರೇ, ಈ ಘರ್ಷಣೆ ಹಾಗೆ ಮುಂದುವರಿತಾ ಇರುತ್ತೆ. ಸ್ಪೀಕರ್ ಬಸವರಾಜ ಹೊರಟ್ಟಿ ಇನ್ನೂ ಒಂದು ಹೆಜ್ಜೆಯನ್ನ ಮುಂದಿಟ್ಟು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಪತ್ರ ಬರೀತಾರೆ. ಸಿಒಡಿ ತನಿಖೆ ನಡೆಸೋದಕ್ಕೆ ಯಾವುದೇ ರೀತಿಯಲ್ಲೂ ಅವಕಾಶ ಇಲ್ಲ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಪ್ರಕರಣದಲ್ಲಿ ನಾನು ರೂಲಿಂಗ್ ಕೊಟ್ಟಾಗಿದೆ. ಈ ವಿಚಾರದಲ್ಲಿ ನನ್ನ ತೀರ್ಪೇ ಅಂತಿಮ. ಇದರ ಹೊರತಾಗಿ ನೀವು ಸಿಒಡಿ ತನಿಖೆಯನ್ನ ಮಾಡ್ತೀನಿ ಅಂತಂದ್ರೆ ಇದು ಶಾಸಕಾಂಗ ಮತ್ತು ಕಾರ್ಯಾಂಗದ ನಡುವಿನ ಘರ್ಷಣೆಗೆ ಕಾರಣ ಆಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಪತ್ರ ಬರೀತಾರೆ. ಅಂದ್ರೆ ಮಿತ್ರರೇ, ಕಂಪ್ಲೀಟ್ ಅಸಹಕಾರವನ್ನ ಕೊಡ್ತಾರೆ ಸ್ಪೀಕರ್ ಬಸವರಾಜ ಹೊರಟ್ಟಿ ಅವರು. ಸರ್ಕಾರ ಮಾಡ್ತಿರುವಂತಹದ್ದು ಕಂಪ್ಲೀಟ್ ಆಗಿ ತಪ್ಪಾಗಿದೆ, ನನ್ನ ಕಾರ್ಯಕ್ಷೇತ್ರದಲ್ಲಿ ನೀವು ಹಸ್ತಕ್ಷೇಪ ಮಾಡೋದನ್ನ ನಾನು ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನ ಬಸವರಾಜ ಹೊರಟ್ಟಿ ಅವರು ಸರ್ಕಾರಕ್ಕೆ ನೀಡ್ತಾರೆ. ಮಿತ್ರರೇ, ಈ ಎಲ್ಲಾ ಬೆಳವಣಿಗೆಯಿಂದ ಸರ್ಕಾರ ಬಹಳ ಒತ್ತಡಕ್ಕೊಳಗಾಗಿದೆ. ಯಾಕೆಂದ್ರೆ ಮುಜುಗರ ಆದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಕೂಡ ಇದನ್ನ ಬಹಳ
ಸೀರಿಯಸ್ ಆಗಿ ಪರಿಗಣಿಸಿದ್ದಾರೆ ಅಂತೇನಿಲ್ಲ. ಆದರೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ಪ್ರಕರಣವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿರೋದು ಯಾರು? ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಸಿ.ಟಿ. ರವಿ ಅವರು ಕ್ಷಮೆ ಕೇಳಲೇಬೇಕು, ಅವರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವ ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ತನೆ ಇದೆ. ಇನ್ನೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಸಿ.ಟಿ. ರವಿ ಅವರನ್ನ ಅರೆಸ್ಟ್ ಮಾಡಿದ ಗಳಿಗೆಯಿಂದ ಹಿಡಿದು ಅವರನ್ನ ರಾತ್ರಿ ಇಡೀ ಓಡಾಡಿಸಲಾಯ್ತಲ್ಲ, ಅದೆಲ್ಲದರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಅನೇಕರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಈ ಕೇಸ್ನಲ್ಲಿ ಇಂಟ್ರೆಸ್ಟ್ ಅನ್ನ ಹೊಂದಿದ್ರು ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಇಂಟ್ರೆಸ್ಟ್ಗೆ ಅಡ್ಡಿ ಆಗ್ತಿರೋದು ಯಾರು? ಸ್ಪೀಕರ್ ಬಸವರಾಜ ಹೊರಟ್ಟಿ ಅವರು. ಹೀಗಾಗಿ ಹೊರಟ್ಟಿ ಅವರನ್ನೇ ಅಧಿಕಾರದಿಂದ ಇಳಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಈಗಾಗಲೇ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಮೂಲದಿಂದಲೇ ಸುದ್ದಿಗಳು ಬರ್ತಾ ಇದೆ. ಈಗ ಸ್ಪೀಕರ್ ಅವರ ಸ್ಥಾನ ಅಲುಗಾಡೋದಕ್ಕೆ ಶುರುವಾಗಿದೆ. ಹೇಗೆ? ಕಾಂಗ್ರೆಸ್ನವರಿಗೆ ಬಹುಮತ ಇದೆಯಾ? ಸ್ಪೀಕರ್ ಅವರನ್ನ ಸರ್ಕಾರ ಬದಲಿಸಬಹುದಾ ಅಂತ ಕೇಳಿದ್ರೆ ಮಿತ್ರರೇ, ಕೆಲವೊಂದಷ್ಟು ವಾತಾವರಣಗಳು ಸಹಜವಾಗಿ ನಿರ್ಮಾಣ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಸದ್ಯ ವಿಧಾನ ಪರಿಷತ್ನಲ್ಲಿ ಸ್ಪೀಕರ್ ಆಗಿರುವಂತಹದ್ದು ಬಸವರಾಜ ಹೊರಟ್ಟಿ. ಅವರು ಮೂಲತಃ ಬಿಜೆಪಿಯವರು. ಈ ಹಿಂದೆ ಜೆಡಿಎಸ್ನಲ್ಲಿದ್ದರು. ಅವರು ಸ್ಪೀಕರ್ ಆಗಬೇಕು ಅನ್ನುವ ಕಾರಣದಿಂದಾಗಿ ಅವರು ಬಿಜೆಪಿಗೆ ಸೇರ್ಕೊಳ್ತಾರೆ. ಅನಂತರ ಜೆಡಿಎಸ್ ಕೂಡ ಬೆಂಬಲ ಕೊಟ್ಟ ಕಾರಣದಿಂದಾಗಿ ಬಸವರಾಜ ಹೊರಟ್ಟಿ ಅವರು ಸ್ಪೀಕರ್ ಆಗ್ತಾರೆ. ಸದ್ಯ ಮಿತ್ರರೇ, ವಿಧಾನ ಪರಿಷತ್ನಲ್ಲಿರುವಂತಹದ್ದು 75 ಸದಸ್ಯ ಬಲ. ಬಹುಮತಕ್ಕೆ ಬೇಕಾದಂತಹ ನಂಬರ್ಸ್ 38. ಯಾರ ಬಳಿಯಲ್ಲಿ 38 ಜನ ಸದಸ್ಯರಿರ್ತಾರೋ ಅವರಿಗೆ ಬಹುಮತ ಇರುತ್ತೆ. ಈಗ ಸದ್ಯ ಏನ್ ಪರಿಸ್ಥಿತಿ ಇದೆ ಕೇಳಿದ್ರೆ, ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ಸದಸ್ಯರ ಸಂಖ್ಯೆ 33 ಇದೆ, ಬಿಜೆಪಿಯ ಸಂಖ್ಯೆ 30 ಇದೆ, ಜೆಡಿಎಸ್ನ ಸಂಖ್ಯೆ 8 ಇದೆ. ಹಾಗೆ ಪಕ್ಷೇತರರಾಗಿ ಒಬ್ಬರು ಸದಸ್ಯರಿದ್ದಾರೆ, ಲಖನ್ ಜಾರಕಿಹೊಳಿ ಪಕ್ಷೇತರ ಸದಸ್ಯ. ಇಲ್ಲಿ ಮಿತ್ರರೇ, ಸದ್ಯ ಬಿಜೆಪಿ ಮತ್ತು ಜೆಡಿಎಸ್ ಏನಿದೆ ಇದಕ್ಕೆ ಬಹುಮತ ಇರುವಂತಹದ್ದು. ಯಾಕೆ ಅಂತಂದ್ರೆ ಬಿಜೆಪಿ ಬಳಿಯಲ್ಲಿ 30 ಸದಸ್ಯರಿದ್ದಾರೆ, ಜೆಡಿಎಸ್ ಬಳಿಯಲ್ಲಿ 8 ಸದಸ್ಯರಿದ್ದಾರೆ. ಪಕ್ಷೇತರರಾದಂತಹ ಲಖನ್ ಜಾರಕಿಹೊಳಿಯೂ ಕೂಡ ಈವರೆಗೂ ಅವರು ಬಿಜೆಪಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಬಸವರಾಜ ಹೊರಟ್ಟಿಯನ್ನ ಈ ಸ್ಥಿತಿಯಲ್ಲಿ ಅಧಿಕಾರದಿಂದ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವರ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನು ತಂದ್ರೂ ಕೂಡ ಅದು ಪಾಸ್ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಆದ್ರೆ ಇದೇ ಸನ್ನಿವೇಶ ಇನ್ನೊಂದಷ್ಟು ದಿನಗಳ ನಂತರ ಮುಂದುವರಿಯೋದಿಲ್ಲ. ಯಾಕೆ ಅಂತಂದ್ರೆ 4 ನಾಮನಿರ್ದೇಶಿತ ಸ್ಥಾನಗಳು ಖಾಲಿ ಇದೆ. ಈ ತಿಂಗಳ ಅಂತ್ಯಕ್ಕೆ ಸರ್ಕಾರ ಅದಕ್ಕೆ ನೇಮಕವನ್ನು ಮಾಡುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸ್ಥಾನ ಏನಿದೆ ಇದು 37ಕ್ಕೆ ಏರಿಕೆ ಆಗುತ್ತೆ. ಜೆಡಿಎಸ್ ಮತ್ತು ಬಿಜೆಪಿಯ ಸಂಖ್ಯೆ 37ಕ್ಕೆ ಕುಸಿಯುತ್ತೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಏನಿದೆ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟಕ್ಕೆ ಸರಿಸಮವಾದ ಸಂಖ್ಯಾಬಲವನ್ನು ಹೊಂದುತ್ತೆ. ಆಗ ಲಖನ್ ಜಾರಕಿಹೊಳಿ ಯಾರ ಪರವಾಗಿರ್ತಾರೆ ಅನ್ನೋದರ ಮೇಲೆ ಸ್ಪೀಕರ್ ಅವರ ಇಂಪೀಚ್ಮೆಂಟ್ ನಿರ್ಧಾರ ಆಗುತ್ತೆ. ಆದ್ರೆ ಮಿತ್ರರೇ, ಇಲ್ಲೊಂದು ಸೂಕ್ಷ್ಮ ವಿಚಾರ ಇದೆ. ಲಖನ್ ಜಾರಕಿಹೊಳಿ ಬೆಳಗಾವಿ ಮೂಲದವರು, ಅದಕ್ಕೂ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ಸೋದರ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಈಗ ಬಸವರಾಜ ಹೊರಟ್ಟಿ ಅವರನ್ನ ಅಧಿಕಾರದಿಂದ ಇಳಿಸಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಯಾಕೆ ಪ್ರಯತ್ನ ಮಾಡ್ತಾ ಇದೆ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಮಾನ ಆಗಿದೆ. ಸಿ.ಟಿ. ರವಿ ಪ್ರಕರಣದಲ್ಲಿ ಬಸವರಾಜ ಹೊರಟ್ಟಿ ಅವರು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು. ಅದರ ವಿರುದ್ಧವಾಗಿ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ಈ ಕಾರಣದಿಂದಾಗಿ ನಾವು ಅಧಿಕಾರದಿಂದ ಇಳಿಸ್ತೀವಿ ಅಂತ ಕಾಂಗ್ರೆಸ್ ಹೊರಟಿದೆ. ಇಲ್ಲಿ ಮಿತ್ರರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವಾಗಿರುವಂತಹದ್ದು ಜಾರಕಿಹೊಳಿ ಬ್ರದರ್ಸ್. ಅವರು ಪಕ್ಷಾತೀತವಾಗಿ ವಿರೋಧಿಸ್ತಾರೆ. ಅದು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿರಬಹುದು, ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿರಬಹುದು, ಬಾಲಚಂದ್ರ ಜಾರಕಿಹೊಳಿ ಸಹ ಬಿಜೆಪಿಯಲ್ಲಿರಬಹುದು, ಲಖನ್ ಜಾರಕಿಹೊಳಿ ಪಕ್ಷೇತರ ಸದಸ್ಯನಾಗಿರಬಹುದು. ಆದ್ರೂ ಕೂಡ ಇವರೆಲ್ಲರಿಗೂ ರಾಜಕೀಯ ಶತ್ರು ಯಾರು ಕೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನಷ್ಟು ಪ್ರಬಲವಾಗೋದನ್ನ ಜಾರಕಿಹೊಳಿ ಬ್ರದರ್ಸ್ ಇಷ್ಟಪಡೋದಿಲ್ಲ. ಹೀಗಾಗಿ ಸಿ.ಟಿ. ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದ ಕಾರಣದಿಂದಾಗಿ ಬಸವರಾಜ ಹೊರಟ್ಟಿ ಅವರನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಲಖನ್ ಜಾರಕಿಹೊಳಿ ಬಸವರಾಜ ಹೊರಟ್ಟಿಯ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಡಬಹುದು. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನು? ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಈ ಪ್ರಶ್ನೆ ಕೇಳೋದಾದ್ರೆ, ಸದ್ಯ ಮಿತ್ರರೇ, ರಾಜ್ಯಾದ್ಯಂತ ಒಂದು ಸುದ್ದಿ ಓಡಾಡ್ತಾ ಇದೆ. ಅದೇನು ಕೇಳಿದ್ರೆ, ಡಿ.ಕೆ. ಶಿವಕುಮಾರ್ ಬಣ ಜೆಡಿಎಸ್ನ ಶಾಸಕರಿಗೆ ಗಾಳ ಹಾಕಿದ್ದಾರೆ. ಸರಿಸುಮಾರು 12ರಿಂದ 13 ಶಾಸಕರು ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಶಿಫ್ಟ್ ಆಗಬಹುದು ಅನ್ನುವಂತ ಸುದ್ದಿ ಇದೆ. ಮಿತ್ರರೇ, ಡಿ.ಕೆ. ಶಿವಕುಮಾರ್ ಕೇವಲ ಶಾಸಕರನ್ನ ಮಾತ್ರ ಟಚ್ ಮಾಡ್ತಾ ಇಲ್ಲ. ಈಗ ಜೆಡಿಎಸ್ನ 8 ಜನ MLCಗಳೇನಿದ್ದಾರೆ ಅವರನ್ನು ಕೂಡ ಟಚ್ ಮಾಡುವಂತಹ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಾ ಇದ್ದಾರೆ. ಅಲ್ಲೊಂದು 5ರಿಂದ 6 ಜನ MLCಗಳನ್ನ ಕಾಂಗ್ರೆಸ್ಗೆ ಕರೆ ತಂದಿದ್ದೇ ಆದ್ರೆ ಆಗ ಕಾಂಗ್ರೆಸ್ನ ಸದಸ್ಯರ ಬಲ ಜಾಸ್ತಿ ಆಗುತ್ತೆ. ಅಥವಾ ಡಿ.ಕೆ. ಶಿವಕುಮಾರ್ ತನ್ನ ಪ್ರಭಾವವನ್ನು ಬಳಸಿ ಯಾವತ್ತು ಅವಿಶ್ವಾಸ ನಿರ್ಣಯ ಮಂಡನೆ ಆಗುತ್ತೋ ಆ ದಿನ ಒಂದು 4 ಜನ ಜೆಡಿಎಸ್ನ ಶಾಸಕರನ್ನ ಸದನಕ್ಕೆ ಬಾರದಂತೆ ನೋಡಿಕೊಂಡ್ರೆ, ಅಂದ್ರೆ ಅವರು ಗೈರು ಹಾಜರಿ ಆಗಿದ್ದೇ ಆದ್ರೆ ಆಗ ಇಂಪೀಚ್ಮೆಂಟ್ ಪಾಸ್ ಆಗ್ಬಿಡುತ್ತೆ. ಕಾಂಗ್ರೆಸ್ನ ಸದಸ್ಯರಿಗೆಲ್ಲರಿಗೂ ಕೂಡ ವಿಪ್ ಕೊಡಲಾಗಿರುತ್ತೆ. ಅವರೆಲ್ಲರೂ ಭಾಗಿಯಾಗಿರ್ತಾರೆ. ಹೊರಟ್ಟಿ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಅವರು ಪರವಾಗಿ ಮತ ಹಾಕ್ತಾರೆ. ಅಂತಹ ಸಂದರ್ಭದಲ್ಲಿ ಹೊರಟ್ಟಿ ಅವರು ಅಧಿಕಾರವನ್ನು ಕಳೆದುಕೊಳ್ಳಬೇಕಾದಂತಹ ಸನ್ನಿವೇಶ ಬರುತ್ತೆ. ಆದ್ರೆ ಮಿತ್ರರೇ, ಇದು ಅಂದುಕೊಂಡಷ್ಟು ಈಸಿ ಇಲ್ಲ. ಯಾಕೆ ಗೊತ್ತಾ? ಬಸವರಾಜ ಹೊರಟ್ಟಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ತೀರಾ ಆಪ್ತರು. ಯಾಕೆ ಅಂತಂದ್ರೆ, ಈ ಹಿಂದೆ ಬಸವರಾಜ ಹೊರಟ್ಟಿ ಅವರು ಕೂಡ ಜೆಡಿಎಸ್ ಮೂಲದವರು. ಅವರು ಜೆಡಿಎಸ್ ನಲ್ಲಿ ಸುದೀರ್ಘವಾಗಿ ರಾಜಕೀಯವನ್ನ ಮಾಡಿದಂತವರು. ಹಾಗೆ ಸಿದ್ದರಾಮಯ್ಯನವರು ಕೂಡ ಈ ಹಿಂದೆ ಜೆಡಿಎಸ್ ನಲ್ಲೇ ಇದ್ರು. ಹೀಗಾಗಿ ಬಸವರಾಜ ಹೊರಟ್ಟಿ ಮತ್ತು ಸಿದ್ದರಾಮಯ್ಯನವರ ನಡುವೆ ತೀರಾ ಆತ್ಮೀಯತೆ ಇದೆ. ಈ ಕಾರಣದಿಂದಾಗಿ ಬಸವರಾಜ ಹೊರಟ್ಟಿ ಅವರ ಇಂಪೀಚ್ಮೆಂಟ್ಗೆ, ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದಕ್ಕೆ ಸಿದ್ದರಾಮಯ್ಯನವರ ಬಣ ಒಪ್ಪಿಗೆ ಕೊಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಬಹುದು, ಸಿದ್ದರಾಮಯ್ಯನವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಬಹುದು.
ಆಗಿರಬಹುದು. ಅಂತಹ ಸಂದರ್ಭದಲ್ಲಿ ಈ ಪ್ಲಾನ್ ವರ್ಕೌಟ್ ಆಗುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಆದರೂ ಕೂಡ ಡಿ ಕೆ ಶಿವಕುಮಾರ್ ಇಂತಹ ನಿರ್ಣಯವನ್ನು ಕೈಗೊಂಡಿದ್ದೇ ಆದರೆ ಸಿದ್ದರಾಮಯ್ಯನವರು ನೇರವಾಗಿ ವಿರೋಧಿಸುವಂತಹ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಯಾಕೆಂದ್ರೆ ಅದು ಪಕ್ಷದ ವಿರೋಧಿ ಆಗ್ಬಿಡುತ್ತೆ. ಪರಿಷತ್ನಲ್ಲಿ ಬಹುಮತ ಬಂದಂತಹ ಸಂದರ್ಭದಲ್ಲಿ ಸ್ಪೀಕರ್ ಅವರು ನಮ್ಮ ಪಕ್ಷದವರೇ ಇರಬೇಕು ಅಂತ ಬಯಸುವಂತಹದ್ದು ಸಹಜ. ಇದೇನು ಈಗ ಹೊಸತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಿತ್ರರೇ, ಬಸವರಾಜ ಹೊರಟ್ಟಿಯವರ ವ್ಯಕ್ತಿತ್ವ ಇದೆಯಲ್ಲ, ಈ ಕಾರಣದಿಂದಾಗಿ ಅವರಿಗೆ ಎಲ್ಲ ಪಕ್ಷದಲ್ಲೂ ಕೂಡ ಬೆಂಬಲಿಗರಿದ್ದಾರೆ. ಕೇವಲ ಬಿಜೆಪಿ ಮಾತ್ರ ಅಲ್ಲ, ಕೇವಲ ಜೆಡಿಎಸ್ ಮಾತ್ರ ಅಲ್ಲ, ಅಥವಾ ಕಾಂಗ್ರೆಸ್ ಮಾತ್ರ ಅಲ್ಲ, ಎಲ್ಲಾ ಪಕ್ಷದಲ್ಲೂ ಕೂಡ ಬಸವರಾಜ ಹೊರಟ್ಟಿಯವರನ್ನ ಇಷ್ಟಪಡ್ತಾರೆ. ಯಾಕಂತಂದ್ರೆ ಅವರು ಸುದೀರ್ಘವಾಗಿ 50 ವರ್ಷದಿಂದ ಆ ಸದನದಲ್ಲಿದ್ದಾರೆ. ನಿರಂತರವಾಗಿ ಅವರು ಗೆದ್ದು ಬಂದಿದ್ದಾರೆ. ಅತ್ಯುತ್ತಮವಾದ ಸಂಸದೀಯ ಪಟು. ಹೀಗಾಗಿ ಬಸವರಾಜ ಹೊರಟ್ಟಿ ಅವರಿಗೆ ಈ ರೀತಿಯಾಗಿ ಅವಮಾನ ಮಾಡೋದಕ್ಕೆ ಸ್ವತಃ ಸಿದ್ದರಾಮಯ್ಯನವರು ಕೂಡ ಅಡ್ಡಗಾಲು ಹಾಕುವಂತ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಮಿತ್ರರೇ, ಡಿ ಕೆ ಶಿವಕುಮಾರ್ ಇಂತಹದೊಂದು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಬಸವರಾಜ ಹೊರಟ್ಟಿ ಅವರು ನಮ್ಮ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಳ್ತಾ ಇದ್ದಾರೆ. ಸಿಟಿ ರವಿ ಕೇಸ್ನಲ್ಲಿ ಕಂಪ್ಲೀಟ್ ಅಸಹಕಾರ ತೋರಿದ ಕಾರಣದಿಂದಾಗಿ ಹೊರಟ್ಟಿ ಅವರ ತಲೆದಂಡ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಸ್ಕೆಚ್ ರೂಪಿಸ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರವಾಗಿ ನೀವೇನ್ ಹೇಳ್ತೀರಿ? ಸರ್ಕಾರ ಮಾಡುತ್ತಿರುವಂತಹ ರೀತಿ ಸರಿಯಾಗಿದೆಯಾ? ಬಸವರಾಜ ಹೊರಟ್ಟಿ ಅಂತ ಒಬ್ಬ ಸೀನಿಯರ್ ನಾಯಕನಿಗೆ ಈ ರೀತಿಯಾಗಿ ಕೇವಲ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದ ಕಾರಣದಿಂದಾಗಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವುದಾಗಿರಬಹುದು, ಅವರನ್ನ ಬಲವಂತವಾಗಿ ಅಧಿಕಾರದಿಂದ ಇಳಿಸುವಂತಹದ್ದಾಗಿರಬಹುದು, ನಿಮಗೆ ಸರಿ ಅಂತ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.